ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಇಡ್ಲಿ ಹಿಟ್ಟು ಮಿಕ್ಕಿತ್ತು ಮನೆಯಲ್ಲಿ. ಈ ಇಡ್ಲಿ ಹಿಟ್ಟಿಂದ ನಾನು ಸ್ಟಫಿಂಗ್ ಇಡ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಮಾಡೋದು, ಸಾಂಬಾರು ಮಾಡೋದು ಅವಶ್ಯಕತೆ ಇರಲ್ಲ. 2 ಆಲೂಗಡ್ಡೆ ತೊಗೊಂಡ್ಬಿಟ್ಟು ನಾವು ಸ್ಟಫಿಂಗ್ ಇಡ್ಲಿ ಮಾಡಿ ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ಕೊತಾರೆ, ಖುಷಿಯಾಗಿರ್ತಾರೆ. ಅದಕ್ಕೆ ಇವಾಗ ನಾನು ಸ್ಟಫಿಂಗ್ ಇಡ್ಲಿ ಮಾಡೋದು ಹೇಗಂತ ನಾನು ತೋರಿಸ್ತೀನಿ. ಇದನ್ನ ಇವಾಗ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಎರಡು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ. ಅದಕ್ಕೆ ನಾನು ಇವಾಗ ಮಸಾಲ ತೋರಿಸ್ತಾ ಇದ್ದೀನಿ. ನೋಡಿ, 1 ಕ್ಯಾರೆಟು, 1 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದೇ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ನಾವು ಫಸ್ಟು ಒಗ್ಗರಣೆ ಹಾಕ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲಿಗೆ 2ರಿಂದ 3 ಸ್ಪೂನು ನಾವು ಎಣ್ಣೆ ಹಾಕೋಣ. ಸ್ವಲ್ಪ ಇವಾಗ ನಾನು 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ತೊಗೋತಾ ಇದ್ದೀನಿ. ಇವಾಗ ಒಂದೇ ಒಂದು ಕಟ್ ಮಾಡ್ಕೊಂಡಿದ್ದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಆಮೇಲೆ ಕರಿಬೇವು ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟನ್ನು ನಾವು ಈ ಥರ ಹಸಿ ಇರುತ್ತಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ಟಫಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದಕ್ಕೆ ಅದನ್ನು ಸ್ಟಫಿಂಗ್ ಮಾಡೋಕ್ಕೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಹಾಕ್ಕೊಳ್ಳೋಣ. ಇವಾಗ ನೋಡಿ, ನಾನು ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ನಾವು ಕೊತ್ತಂಬರಿ ಹಾಕೋಣ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಆರಕ್ಕೆ ಬಿಡೋಣ. ಆರಕ್ಕೆ ಬಿಟ್ಟು ನಂತರ ನಾವು ಎಷ್ಟು ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡು ಇಡ್ಲಿ ಒಳಗೆ ಇಟ್ಬಿಟ್ಟು ಸ್ಟಫಿಂಗ್ ಮಾಡಿ ನಾವು ಇಡ್ಲಿ ಮಾಡ್ಕೊಂಡು ತಿಂದರೆ ಸಾಕು, ಸೂಪರಾಗಿರುತ್ತೆ. ನೋಡಿ, ಇವಾಗ ಇದು ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಲಿ. ನೋಡಿ, ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಇಟ್ಟಿದ್ದೀನಿ ಕಾಯ್ಸೋಕ್ಕೆ. ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿಬಿಟ್ಟು ನಾವು ಚೆನ್ನಾಗಿ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿದರೆ, ನೀವು ಬೇಕಂದರೆ ಅಡುಗೆ ಸೋಡಾನು ಹಾಕ್ಕೊಳ್ಳಿ. ನಾನು ಅಡುಗೆ ಸೋಡಾ ಹಾಕಿಲ್ಲ. ಹಿಟ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ ನಾನು ಅಡುಗೆ ಸೋಡಾ ಹಾಕ್ತಾಯಿಲ್ಲ. ಇವಾಗ ಇದಕ್ಕೆ ಉಪ್ಪು ನಾವು ಮಿಕ್ಸ್ ಮಾಡಿಬಿಟ್ಟು ನಾನು ಆಲೂಗಡ್ಡೆ ಸ್ಟಫಿಂಗ್ ಮಾಡಿದ್ದೆನಲ್ಲ ನೋಡಿ, ಆ ಸ್ಟಫಿಂಗ್ ಆರಿದ ತಕ್ಷಣ ನಾನು ಇಷ್ಟಿಷ್ಟು ಚಿಕ್ಕದಾಗೆ ರೌಂಡ್ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇಡ್ಲಿ ನೀರು ಕುದೀತಾ ಐತಿ. ಇವಾಗ ಎಣ್ಣೆ ಹಚ್ಚಿಬಿಟ್ಟು ನಾನು ಇದನ್ನು ತಟ್ಟೆಗೆ ಇಟ್ಕೊಂಡಿದ್ದೆ. ಇವಾಗ ನಾನು ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಹಾಕಿಬಿಟ್ಟು ನಾವು ಸ್ಟಫಿಂಗಿಗೆ ಇದನ್ನು ಹಾಕೋಣ. ಸ್ವಲ್ಪ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಫಸ್ಟೇ ಇವು ದೊಡ್ಡದಾಗಿ ಬಂದುಬಿಡುತ್ತೆ. ಇಷ್ಟಿಷ್ಟು ಹಾಕಿಬಿಟ್ಟು ಲಾಸ್ಟಿಗೆ ನಾವು ಇದನ್ನು ಉಂಡೆ ಇಡೋಣ. ನೋಡಿ, ಈ ಥರ ನಾವು ಒಂದೊಂದಾಗಿ ಇದರಲ್ಲಿ ಈ ಥರ ಉಂಡೆ ಇಟ್ಕೊಳ್ಳೋಣ. ಸ್ವಲ್ಪ ಚಿಕ್ಕವೇ ಮಾಡ್ಕೊಳ್ಳಿ, ದೊಡ್ಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಚಿಕ್ಕದು ಮಾಡಿಕೊಂಡ್ರೆ ನಾವು ಮೇಲೆ ಹಿಟ್ಟು ಹಾಕಿದರೆ ಚೆನ್ನಾಗಿ ಅದು ಮುಣುಗುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ. ನಾವು ಚಟ್ನಿನೂ ಬೇಡ, ಸಾಂಬಾರು ಬೇಡ, ಏನೂ ಬೇಡ, ಆ ಥರ ಇದನ್ನು ನಾವು ಮಾಡ್ಕೋಬೋದು. ಅಷ್ಟು ಚೆನ್ನಾಗಾಗುತ್ತೆ. ನೀಟಾಗಿ ಅದನ್ನು ನಾವು ಹಿಂಗೆ ಹಾಕ್ಬಿಟ್ಟು ನಾವು ನೀವು ಫಸ್ಟೇ ತಣ್ಣೀರಲ್ಲೇ ನೀವು ಹೋಗಿ ಈ ಸ್ಟ್ಯಾಂಡು ಇಡಬಾರ್ದು. ಫಸ್ಟು ನೀರು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು. ಆ ಕುದಿ ನೀರಲ್ಲಿ ಇಟ್ಟರೆ ಮಾತ್ರ ಇಡ್ಲಿ ಮಾತ್ರ ಸೂಪರಾಗಿ ಆಗುತ್ತೆ, ಸ್ಮೂತಾಗಿ ಬರುತ್ತೆ. ನೋಡಿ, ಈ ಥರ ನಾವು ಸ್ಟಫಿಂಗ್ ಮಾಡಿಬಿಟ್ಟು ಇವಾಗ ನಾವು ಇಡ್ಲಿ ಪಾತ್ರೆಯಲ್ಲಿ ಇಡೋಣ. ನೋಡಿ, ಇನ್ನೊಂದನ್ನು ಇದೇ ಥರ ನಾನು ಸ್ಟಫ್ ಮಾಡ್ಕೊಂಬರ್ತೀನಿ ಬನ್ನಿ. ಈಗೇನು ಮಾಡಿದೆ ನಾನು ಇದೇ ಪ್ರೊಸೀಜರಲ್ಲಿ ಇದನ್ನು ಹಾಗೆ ಮಾಡಿಕೊಂಡು ನಾನು ಇಡ್ಲಿ ಪಾತ್ರೆಯಲ್ಲಿ ಇಡೋದು ತೋರಿಸ್ತೀನಿ ಬನ್ನಿ. ನೋಡಿ, ನೀರು ಚೆನ್ನಾಗಿ ಕುದೀತಾ ಐತಿ. ಕುದಿ ನೀರಿಗೆ ನಾವು ಈ ಥರ ಸ್ಟಫ್ ಮಾಡ್ಕೊಂಡ್ಬಿಟ್ಟು ಇಟ್ಟರೆ ಸಾಕು, ಸೂಪರಾಗಿರುತ್ತೆ. ಒಂದು 5ರಿಂದ 10-15 ನಿಮಿಷ ಒಳಗೆ ನೀವು ತೆಗಿಬೇಕು. ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನಾನು ಬೇಯಕ್ಬಿಡ್ತೀನಿ. ನೋಡಿ, ರೆಡಿಯಾಗಿದೆ. ನಾನು ಒಂದೊಂದಾಗಿ ತೆಗೆದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದು 10 ನಿಮಿಷ ಬಿಟ್ಟಿದ್ದೀವಿ ನಾವು. 10 ನಿಮಿಷ ಬಿಟ್ಟ ನಂತರ ನೋಡಿ ಇಡ್ಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇವಾಗ ತಟ್ಟೆಗೆ ತೆಗೆದುಬಿಟ್ಟು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹಿಂಗೆ ಬಿಸಿ ತೆಗೆದ್ರೆ ಹಿಂಗಾಗುತ್ತೆ. ಸ್ವಲ್ಪ ಒಂದು 10 ನಿಮಿಷ ನೀವು
ತಣ್ಣಗಾಗಕ್ಕೆ ಬಿಟ್ಟರೆ ಇನ್ನೂ ಸೂಪರಾಗಿ ಬರುತ್ತೆ ಇಡ್ಲಿ ಮಾತ್ರ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇಡ್ಲಿ ಮಾತ್ರ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಇವು ಬಂದಿರೋವಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿದೆ. ಇವಾಗ ನಾನು ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಕಟ್ ಮಾಡಿ ತೋರಿಸಿ ನಿಮಗೆ ಮಕ್ಕಳಿಗೆ ಈ ಥರ ಕೊಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಟಫಿಂಗ್ ಇಡ್ಲಿ ಮಾತ್ರ ಸೂಪರಾಗಿರುತ್ತೆ. ಈ ಥರ ಮಕ್ಳಿಗೆ ಮಾಡಿಕೊಟ್ಟು ನೋಡಿ. ಇವಾಗ ನೀವು ಚಟ್ನಿನೂ ಬೇಡ, ಸಾಂಬಾರು ಬೇಡ, ಇದೇ ಥರ ನೀವು ಮಕ್ಕಳಿಗೆ ತಟ್ಟೆಗೆ ಹಾಕಿ ಕೊಟ್ಟರೆ ಸಾಕು, ಸೂಪರಾಗಿರುತ್ತೆ. ನೋಡಿ, ಸ್ಟಫಿಂಗ್ ಇಡ್ಲಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.